ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ಒಂದು ದೊಡ್ಡದೊಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು ಇದರಿಂದ ಬರ್ಫಿ ಮಾಡೋದಕ್ಕೆ. ಈಗ ಈ ಮಾವಿನ ಹಣ್ಣನ್ನು ನಾನು ಸಿಪ್ಪೆ ತೆಗೆದು ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಮಾವಿನ ಹಣ್ಣಿನ ಬರ್ಫಿ ಮಾಡೋದಕ್ಕೆ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನ್ ಬರುತ್ತೆ, ಆಗ ಮೊದಲಿಗೆ ವೀಡಿಯೋಗಳೆಲ್ಲ ಬರುತ್ತೆ, ಆಗ ನೀವು ಮೊದಲಿಗೆ ವೀಡಿಯೋಗಳನ್ನು ನೋಡಬಹುದು. ಫ್ರೆಂಡ್ಸು ರಿಲೇಷನ್ಸ್ಗೆ ಶೇರ್ ಮಾಡಿ. ಹೀಗೆ ಸಣ್ಣ ಸಣ್ಣ ಚೂರುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಾವಿನ ಹಣ್ಣನ್ನು. ನಾನು ಒಂದು ಬೌಲು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನಾನು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ. ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲು. ಈಗ ಅದನ್ನ ಹಾಕ್ಕೊಂಡೆ. ಹಾಲಿನ ಪೌಡರು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ಹಾಲಿನ ಪುಡಿ, ನಂದಿನಿ ಹಾಲಿನ ಪುಡಿ ಅದು. ಈಗ ಅದಕ್ಕೆ ಒಂದೆರಡು ಸ್ಪೂನು ಸಕ್ಕರೆನ ಹಾಕ್ಕೊಳ್ತೀನಿ. ಈಗ ಅದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಅದು ಮೂರನ್ನು ನಾನು ಮಿಕ್ಸಿ ಮಾಡಿ ತೊಗೊಂಡು ಬಂದಿದ್ದೀನಿ. ಈಗ ಮಿಕ್ಸಿ ಮಾಡಿದ್ರೆ ಈಗ ಆಗಿದೆ. ಫುಲ್ಲು ನುಣ್ಣಗೆ ನಾವು ಪೇಸ್ಟ್ ಥರ ಮಾಡ್ಕೋಬೇಕು ಇದನ್ನು. ಅದರಲ್ಲಿ ಚೂರುಗಳು ಉಳಿಯೋ ಹಾಗಿಲ್ಲ, ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನಾನು. ಈಗ ಇದನ್ನು ನಾನು ಬಾಣಲೆಗೆ ಹಾಕ್ಕೊಳ್ತೀನಿ. ಈ ಥರ ದಪ್ಪವಾಗಿರೋಂತಹ ಬಾಣಲೆಗೆ ಹಾಕ್ಕೋಬೇಕು, ದಪ್ಪ ತಳ ಇರೋಂಥ ಬಾಣಲೆಗೆ. ಈಗ ಇದನ್ನೆಲ್ಲ ಹಾಕ್ಕೊಳ್ತೀನಿ. ಹಾಕ್ಕೊಂಡಿದ್ದಾಯಿತು. ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಅದನ್ನು ಒಂದು ಕುರ್ಪಿಯಿಂದ ಈ ಥರ ತಿರುವ್ಕೊಳ್ತಾ ಇರಬೇಕು. ಹೀಗೆ ಚೆನ್ನಾಗಿ ತಿರುವ್ಕೊಳ್ಬೇಕು. ಇದು ಗಟ್ಟಿ ಆಗಬೇಕು. ಮ್ಯಾಂಗೋ ಬರ್ಫಿ, ಮಾವಿನ ಹಣ್ಣಿನ ಬರ್ಫಿ ಈ ಥರ ಸೀಸನಿನಲ್ಲಿ ಮಾಡ್ಕೊಂಡು ನಾವು ತಿನ್ನಬಹುದು. ಇದು ಮನೆಯಲ್ಲಿ ಎಲ್ಲರೂ ತಿನ್ನಬಹುದು, ತುಂಬಾ ಇಷ್ಟ ಆಗುತ್ತೆ. ಇದು ಮಾವಿನ ಹಣ್ಣಿನ ಬರ್ಫಿ ಮಾಡ್ಕೊಂಡು ತಿನ್ನಬಹುದು. ಕೈ ಬಿಡದೆ ಇದನ್ನು ನಾವು ಈ ಥರ ತಿರುಗ್ಕೊಳ್ತಾ ಇರಬೇಕು. ಹೀಗೆ ಚೆನ್ನಾಗಿ ನಾವು ತಳದಿಂದ ತಿರುಗ್ಕೊಂಬರಬೇಕು. ಇದು ಗಟ್ಟಿ ಆಗಬೇಕು. ಇನ್ನೂ ಗಟ್ಟಿ ಆಗೋವರೆಗೂ ನಾವು ಹೀಗೇನೆ ಇದನ್ನು ನಾವು ತಿರುಗ್ಕೊಳ್ತಾ ಇರಬೇಕು. ಈಗ ಸ್ವಲ್ಪ ಸ್ವಲ್ಪನೇ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಅದಕ್ಕೆ ಒಂದೆರಡು ಸ್ಪೂನು ನಾನು ತುಪ್ಪ ಹಾಕ್ಕೊಳ್ತೀನಿ. ಹೀಗೆ ತಿರುಗ್ಕೊಳ್ತಾ ಇರಬೇಕು. ತುಪ್ಪನೆಲ್ಲ ಮಿಕ್ಸ್ ಮಾಡಿಕೊಂಡೆ ಅದಾಗಿದೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಗಟ್ಟಿ ಆಗಬೇಕು ಇನ್ನೂ ಸ್ವಲ್ಪ. ಈಗ ಇದು ಗಟ್ಟಿ ಆಗಿದೆ. ಆಗ ನಾವು ಇದನ್ನು ಹಂಗೆ ಕೈಗೆ ತೊಗೊಂಡು ಉಂಡೆ ಮಾಡಿ ನೋಡಬೇಕು. ಈ ಥರ ಉಂಡೆ ಆದಮೇಲೆ ಇದನ್ನ ನಾವು ಆಗಿದೆ ಅಂತ ಈ ಥರ ಚೆನ್ನಾಗಿ ಉಂಡೆ ಆಗಬೇಕು. ಉಂಡೆ ಬರಬೇಕಿದು. ಅದಕ್ಕೆ ಬಂದಾಗ ನಾವು ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಸ್ಟವ್ ಆಫ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದು ರೆಡಿ ಆಯಿತು. ಪಾಕ ಚೆನ್ನಾಗಿ ಬಂದಿದೆ. ಇದು ಕರೆಕ್ಟಾಗಿ ಈ ಥರ ಮಾಡ್ಕೋಬೇಕು. ಮೊದಲೇ ತೆಗಿಯೋ ಹಾಗಿಲ್ಲ. ನಮಗೆ ಉಂಡೆಗಳು ಬಂದಾಗ ನಾವು ಇದನ್ನ ತೆಗೆದು ಹಿಂಗೆ ಒಂದು ತಟ್ಟೆಗೆ ತುಪ್ಪನ ಸವರಿ ನಾವು ಇದನ್ನು ಇದರಲ್ಲಿ ಹಾಕ್ಕೋಬೇಕು. ಈಗ ಈ ಪಾಕನ ನಾನು
ಈ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ, ತುಪ್ಪ ಸವರಿರೋ ತಟ್ಟೆಗೆ ಹಾಕ್ಕೊಳ್ತೀನಿ. ಈಗ ನಾನು ಒಂದು ಸ್ಪೂನ್ನಿಂದ ಎಲ್ಲ ಕಡೆ ಸುತ್ತು ನಾನು ಸ್ಪ್ರೆಡ್ ಮಾಡ್ಕೊಳ್ತೀನಿ ಅದನ್ನು, ಪಾಕನ. ಈಗ ಈ ಥರ ಸುತ್ತು ಸ್ಪ್ರೆಡ್ ಮಾಡ್ಕೊಂಡಿದ್ದಾಯಿತು. ಈಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಗೋಡಂಬಿ ಮತ್ತು ಬಾದಾಮಿ ಚೂರುಗಳನ್ನು ನಾನಿಲ್ಲಿ ಹಾಕ್ಕೊಳ್ತೀನಿ. ಈಗ ಅದು ಹಾಕಿದ್ದಾಯಿತು. ಈಗ ಅದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ಸ್ಪೂನಿಂದ, ಅದು ಚೆನ್ನಾಗಿ ಆಗೋದಕ್ಕೆ ಕಚ್ಕೊಳ್ಳುತ್ತೆ ಪಾಕಕ್ಕೆ. ಈಗ ಇದನ್ನು ನಾನು ತಣ್ಣಗಾಗೋದಕ್ಕೆ ಬಿಡಬೇಕು. ಇದೊಂದು 3-4 ಅವರು ತಣ್ಣಗಾಗಬೇಕು, ಆಗ ಚೆನ್ನಾಗಿ ಬರುತ್ತೆ, ಬೇಗ ತೆಗೆಯೋ ಹಾಗಿಲ್ಲ. ಈಗ ಒಂದು 3-4 ಅವರ್ ಬಿಟ್ಟಿದ್ದೀನಿ ನಾನು. ಈಗ ಇದನ್ನ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿದೆ. ಕಟ್ ಮಾಡಿದಿರೋದನ್ನು ನೋಡೋದಕ್ಕೇ ಅದು ಒಳ್ಳೆ ಮಾವಿನ ಹಣ್ಣನ್ನು ಕಟ್ ಮಾಡಿದ್ದೀವೇನೋ ಅನ್ನೋ ಥರ ಕಾಣ್ತಾ ಇದೆ. ಸೈಡಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಈ ಥರ ಸೈಡಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಕಟ್ ಮಾಡಿದ್ದೀವಿ ಅನ್ನೋ ಥರನೇ ಇದೆ ನೋಡಿ. ತಿಂದ್ರೂ ಮಾವಿನ ಹಣ್ಣಿನ ಟೇಸ್ಟೇ ಬರುತ್ತೆ. ಇದು ಮಾವಿನ ಹಣ್ಣಿನ ರುಚಿನೇ ಇರುತ್ತೆ, ಮಾವಿನ ಹಣ್ಣು ತಿಂದ ಹಾಗೇ. ನೀವು ಈ ಥರ ಮನೆಯಲ್ಲಿ ಮಾಡ್ಕೋಬಹುದು. ಯಾವಾಗಲೂ ಮಾಡಿದ್ದೇ ಮಾಡೋ ಥರ ಬೇಡ, ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಾವಿನ ಹಣ್ಣಿನಲ್ಲಿ ಈ ಥರ ಮಾಡ್ಕೋಬಹುದು. ಮಾವಿನ ಹಣ್ಣಿನ ಸೀಸನ್ನಲ್ಲಿ ಒಂದು ಸಲ ಈ ಥರ ಮಾಡಿ, ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಈಗ ಇದನ್ನು ನಾನು ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿದ್ದಾಗಿದೆ. ಇದನ್ನ ನಾನು ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಲ್ಲೆಗಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪೀಸ್ಗಳು ಮಾಡ್ತಾಯಿದ್ರೆ ಚೆನ್ನಾಗಿ ಬಂದಿವೆ ಪೀಸು. ಎಷ್ಟು ಚೆನ್ನಾಗಿ ಬಂದಿದೆ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಿ ಈಗ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಈಗ ತುಂಬಾ ಸೂಪರಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೋಡಿದ್ದಕ್ಕೆ ಧನ್ಯವಾದಗಳು.